ಈಗ ಮೊದಲನೇದಾಗಿ ನಾನು 3 ಕ್ಷೇತ್ರದ ಮತದಾರರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ 3 ಕ್ಷೇತ್ರಗಳು ಭಾಳ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. BJP ಮತ್ತು JDS ನಾವು ಅಷ್ಟೇ ಪ್ರತಿಷ್ಠೆ ಆಗೋದು ತಗೊಂಡಿದ್ದೀವಿ. ಅವ್ರು ಭಾಳ ನಿರೀಕ್ಷೆಯಲ್ಲಿದ್ದರು BJP ಮತ್ತು JDS ಏನೇನೋ ಹಗರಣಗಳ ಇಲ್ಲದೇ ಇರ್ತಕ್ಕಂಥ ಹಗರಣೆಲ್ಲ ಹುಟ್ಟಾಕಿ ಅದನ್ನು ಸುಳ್ಳನ್ನು ಸತ್ಯ ಮಾಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿದ್ರು. ಆದರೆ ಜನ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಉದಾಹರಣೆ ನಮ್ಮ ಚನ್ನಪಟ್ಟಣದಲ್ಲಿ ಸುಮಾರು 27,000-28,000 ಲೀಡಲ್ಲಿ ನಮ್ಮ ಕ್ಯಾಂಡಿಡೇಟನ್ನು ಗೆಲ್ಲಿಸಿದ್ವಿ. ನಮ್ಮ ಕ್ಯಾಂಡಿಡೇಟ್ ಅಷ್ಟೇ ನಿರೀಕ್ಷೆ ಇಟ್ಕೊಂಡಿದ್ವಿ. ನಾವು ಕೇಳಿದಾಗ ಎಲ್ಲರೂ ಹೇಳ್ತೀವಿ 25,000-30,000 ನಾನು ಗೆಲ್ತೀರಣ್ಣ ನಾವೆಲ್ಲ ಕ್ಯಾನ್ವಾಸ್ ಅಲ್ಲೇ ಮಾಡಿದ್ವಿ. ನಮಗೆಲ್ಲ ಒಂದೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವಹಿಸಿ ನಾವೆಲ್ಲ ಹೋಗಿ ಕೆಲಸ ಮಾಡಿದ್ವಿ. ಜನನೂ ಅವ್ರ ಬಗ್ಗೆ ಭಾಳ ವಿಶ್ವಾಸ ಇಟ್ಟಿದ್ರು. ಮತ್ತು ಜನರು ಯಾರೂ ಸಹ ಈ ಹಗರಣಗಳ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ. ಮೂಢಾಗಳ ಬಗ್ಗೆ ಬೇರೆ ಹಗರಣಗಳ ಬಗ್ಗೆ ಈಗ BJP ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಸತ್ಯ ಮಾಡೋಕ್ಕೆ ಕೊಟ್ಟಿದ್ರು. ಜನರಿಗೆ ಅರ್ಥ ಆಗಿತ್ತು. ಹೀಗಾಗಿ ಜನರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. BJP JDS ಅವರಿಗೆ ಇವತ್ತು ಮುಖಭಂಗ ಆಗಿದೆ. ಏನು ಇದರಿಂದ ಅವರು ಮುಂದೆ ಈ ಸುಳ್ಳು ಸತ್ಯ ಮಾಡೋ ಕೆಲಸನ ಬಿಡಬೇಕು. ದೇವೇಗೌಡರು ಇಡೀ ವಯಸ್ಸಲ್ಲಿ ಪ್ರಚಾರ ಮಾಡಿದ್ರು, ಆದರೂ ಪರ್ಟಿಕ್ಯುಲರ್ ಒಕ್ಕಲಿಗ ಕಮಿಟಿ ಅವರ ಕೈ ಹಿಡಿಯಲಿಲ್ಲ. ನೋಡಿ, ಇಲ್ಲಿ ಒಕ್ಕಲಿಗರು ಅವರು ಅಂತಿಲ್ಲ, ಎಲ್ಲ ಸಮಾಜದವರು ನಮ್ಗೆ ಓಟ್ ಕೊಟ್ಟಿದ್ದಾರೆ. ಏನು ಈಗ ಉದಾಹರಣೆಗೆ ಈಗ ಬೇರೆ ಬೇರೆ ಕಡೆ ಶಿಗ್ಗಾಂವಲ್ಲಿ ಲಿಂಗಾಯತ ಮೆಜಾರಿಟಿ ಇದ್ದಾರೆ, ಅಲ್ಲೂ ಎಲ್ಲ ಓಟ್ ಕೊಟ್ಟಿದ್ದಾರೆ. ಅಂದರೆ ಹೆಂಗೆ ಗೆಲ್ಲಕ್ಕೆ ಸಾಧ್ಯ? ನಮ್ಮ ಮೈನರ್ ಕಮ್ಯುನಿಟಿ ಅವ್ರು ಶಿಗ್ಗಾಂವಲ್ಲಿ ಹೆಂಗೆ ಗೆಲ್ಲಕ್ಕೆ ಸಾಧ್ಯ? ಅಲ್ಲಿ ಎಲ್ಲ ಸಮಾಜದವರು ಓಟ್ ಕೊಟ್ಟಿರೋದಕ್ಕೆ ಅದು ಗೆಲ್ಲಕ್ಕೆ ಸಾಧ್ಯ. ಒಕ್ಕಲಿಗರು ವಂಶ ದೇವೇಗೌಡರ ಕುಡಿಯ ವಿಚಾರದಲ್ಲಿ ಈಗ ಅದು ಇಲ್ಲ. ಈಗ ಅದು ಹೋಗಿದೆ. ಈಗ ಹಿಂದೆ ಎಲ್ಲ ಒಕ್ಕಲಿಗರು ಓಟ್ ಹಾಕ್ಸ್ಕೊತಿದ್ದ ಆ ಕಾಲ ಇಲ್ಲ. ಈಗ ಅದು ಮುಗಿದೋಗಿದೆ. ಈಗ ಅವರೆಲ್ಲ ಬುದ್ಧಿ ಕಲ್ತಿದ್ದಾರೆ. ಈಗ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ದೇವೇಗೌಡರು ಮನೆಯವ್ರು ಏನಕ್ಕೆ ಮಾಡ್ತಾರೆ, ಯಾವ ರೀತಿ ರಾಜಕಾರಣ ಮಾಡ್ತಾರೆ, ಯಾತಕ್ಕೋಸ್ಕರ ಮಾಡ್ತಾರೆ ಅಂತೇಳಿ ಅದು ಎಲ್ರಿಗೂ ಅರ್ಥ ಮಾಡಿ, ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ ಅಂತ ಎಲ್ರಿಗೂ ಅರ್ಥ ಆಗಿದೆ. ಅದರಿಂದ ಜನರು ಈಗ ವಾಸ್ತವ ಏನು ಅದು ತಿಳ್ಕೊಂಡು ಜನ ಮತ ಹಾಕಿದ್ದಾರೆ.